ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ ಫೌಂಡರ್ ಆಫ್ JV ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ LLP, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಸೊ ಮುಂಚೆ ನಾವು ಪ್ರೊಪ್ರೈಟರ್ಶಿಪ್ ನೋಡಿದ್ವಿ, ಪಾರ್ಟ್ನರ್ಶಿಪ್ ನೋಡಿದ್ವಿ. ಇವಾಗ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಸೊ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಗೂ ಮತ್ತು ಪಾರ್ಟ್ನರ್ಶಿಪ್ಗೂ ಏನು ವ್ಯತ್ಯಾಸ? ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಪ್ರೊಪ್ರೈಟರ್ಶಿಪ್ಪಲ್ಲಿ ಎರಡರಲ್ಲೂ ಅನ್ಲಿಮಿಟೆಡ್ ಇತ್ತು. ಅಂದರೆ ಕಂಪನಿದು ಏನೇ ಲಾಸ್ ಆದರೂ ಕೂಡ ನಿಮ್ಮ ಮನೆವರೆಗೂ ಬರ್ತಾಯಿತ್ತು. ಇಲ್ಲಿ ಕಂಪನಿದು ಲಾಸ್ ಆದರೆ ಕಂಪ್ನಿಗೆ ನಿಂತೋಗುತ್ತೆ. ಇಲ್ಲಿ ಲಯಬಿಲಿಟೀಸ್ ಏನಿದೆಯಲ್ಲ ಅದು LLP ಅಂತ ಏನು ಹೇಳ್ತೇವೆ. ಸೊ ಲಿಮಿಟೆಡ್ ಅಂದರೆ ನಮ್ಮ ರಿಸ್ಕ್ಗಳೇನಿದೆ ಅದು ತುಂಬ ಲಿಮಿಟೆಡ್ ಇದೆ. ಸೊ ಇದರಲ್ಲಿ ನಿಮ್ಮ ಮನೆವರೆಗೂ ಏನೂ ಬರಲ್ಲ. ನಿಮ್ಮ FDಗಳು, ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಗಳು ಅಥವಾ ನಿಮ್ಮ ಮನೆ, ನಿಮ್ಮ ಗೋಲ್ಡು, ನಿಮ್ಮ FD ಅದು ಯಾವುದೂ ಅಟ್ಯಾಚ್ ಆಗಲ್ಲ. ಸೊ ಏನೇ ಕಂಪ್ನಿಗೆ ಲಾಸ್ ಆಯಿತು, ಏನೇ ಇದಾದರೆ ಕಂಪ್ನಿಯಲ್ಲಿ ಏನು ಎಷ್ಟು ದುಡ್ಡಿದೆಯೋ ಅದನ್ನು ಮಾತ್ರ ಅಕ್ವೈರ್ ಮಾಡ್ತಾರೆ. ಬೇರೆ ಯಾವುದೂ ಖರ್ಚುಗಳನ್ನ ನೀವು ಪೇ ಮಾಡೋದು ಇರಲ್ಲ. ಓಕೆ, ಆ ಥರದ್ದು ಏನೋ ಬರ್ದಿರಂಗೆ ನೋಡ್ಕೊಳ್ಳಿ. ಬಂದರೆ ಆಬ್ವಿಯಸ್ಲಿ ನಾವೆಲ್ಲ ಇದ್ದೇವೆ, ವಿ ಕ್ಯಾನ್ ಹೆಲ್ಪ್ ಯು ಔಟ್. ಓಕೆ, ಸೊ ನೆಕ್ಸ್ಟ್ ಈ ಮಾಡೆಲಲ್ಲಿ ಏನು ಬೆನಿಫಿಟ್ ಇದೆ? ಇದು ನಾರ್ಮಲಿ ಬೆನಿಫಿಟ್ ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದು ಕೊಡ್ತಾರೆ, ಬಟ್ ಕಂಪ್ಲೈನ್ಸಸ್ ಎಲ್ಲ ತುಂಬ ಕಡಿಮೆ ಇದೆ. ಸೊ ಆಲ್ಮೋಸ್ಟ್ ನೀವು ಪ್ರೊಪ್ರೈಟರ್ಶಿಪ್ಪು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನು ಮಾಡ್ತಾಯಿದ್ರಿ ಅಷ್ಟು ಕಂಪ್ಲೈನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಆದರೆ ಸ್ವಲ್ಪ ಕಂಪ್ನಿ ಥರ ಆಪ್ರೇಟ್ ಮಾಡುತ್ತೆ. ಸೊ ಇದು ಏನಂತಂದರೆ ಆಲ್ಮೋಸ್ಟ್ ತುಂಬ ಕೆಳಗೂ ಅಲ್ಲ, ತುಂಬ ಮೇಲೂ ಅಲ್ಲ, ನಡುವೆ ಬರುತ್ತೆ. ಸೊ ಆ ಥರ ಕಂಪ್ನಿ ಕ್ಯಾಟಗರಿ ಆದರೆ ಇದನ್ನು ನೀವು ಪಿಕ್ ಮಾಡ್ಬೋದು. ಸೊ ಇದರ ಅಡ್ವಾಂಟೇಜಸ್ ಏನಿದೆ, ಇದು ನಿಮಗೆ ಸೂಟ್ ಆಗುತ್ತಾ ಇಲ್ವಾ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನಿಮಗೆ ಯಾರಿಗೆ ಸೂಟ್ ಆಗುತ್ತೆ? ಸರ್ ಇದು ನನಗೆ ಸರಿಯಾ, ನಾನು ಇದು LLP ಸ್ಟಾರ್ಟ್ ಮಾಡಲ? ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ನಾರ್ಮಲಿ LLP ತುಂಬ ಕಡಿಮೆ ಜನ ಮಾಡ್ತಾರೆ, ನಾರ್ಮಲಿ ಅವಶ್ಯಕತೆಗಳು ಬೀಳಲ್ಲ. ಇಲ್ಲಾಂದರೆ ಇದರ ಯಾರಿಗೆ ಸೂಟ್ ಆಗುತ್ತೆ ನೋಡೋಣ. ಒಂದು ಲಿಮಿಟೆಡ್ ಲಯಬಿಲಿಟಿ ಇದೆ, ಯಾರಿಗೂ ಎಕ್ಸ್ಟೆಂಡೆಡ್ ಹೋಗಿ ನಿಮ್ಮ ಮನೆ, ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ ಎಲ್ಲೂ ರೀಚ್ ಆಗಲ್ಲ. ಸರ್ ನನಗೊಂದು ಕಂಪ್ನಿ ಬೇಕು, ಬಟ್ ಆದರೆ ನನಗೆ ಯಾವುದು ಪರ್ಸ್ನಲ್ ಏನೂ ಮುಟ್ಟಬಾರ್ದು ಅಂದರೆ ದೆನ್ ಗೋ ಫಾರ್ LLP. ಎರಡನೇದು ಬಂದು ಇವಾಗ 2 ರಿಂದ 3 ಜನ ಮಿನಿಮಮ್ ಇದ್ದಾರೆ, ಅದರ ಮೇಲೆ ಎಷ್ಟೇ ಜನನ ನೀವು ತೊಗೊಂಡು ಹೋಗ್ಬೋದು. ಮಿನಿಮಮ್ 2 ಮಾತ್ರ ಜೊತೆಗೆ ಸ್ಟಾರ್ಟ್ ಮಾಡೋದಾದರೆ ಈ ಎಂಟಿಟಿ ಸರಿಯಾಗಿರುತ್ತೆ. ಇನ್ನೊಂದು ಬಂದು ಇವಾಗ ಯಾವುದೇ ಥರದ ಎಕ್ಸ್ಟರ್ನಲ್ ಫಂಡಿಂಗ್ಗಳನ್ನ ನೀವು ಇಕ್ವಿಟಿ ಮೂಲಕ ತೊಗೊಳೋಕೆ ಬರಲ್ಲ. ಇವಾಗ ಏನಾಗುತ್ತೆ, ಪ್ರೈವೇಟ್ ಲಿಮಿಟೆಡಲ್ಲ ಆಯಿತು, ಪಾರ್ಟ್ನರ್ಶಿಪ್ಪಲ್ಲಾಯಿತು, ಲಿಮಿಟೆಡ್ ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ನೀವು ಯಾರಿಗೂ ಕಂಪ್ನಿಯ ಹಿಸ್ಸೆದಾರಿ ಕೊಡೋಕ್ಕೆ ಬರಲ್ಲ. ಕಂಪ್ನಿಯಲ್ಲಿ ಯಾರಿಗೂ ನೀವು ಪಾರ್ಟ್ನರ್ಶಿಪ್ ಕೊಡೋಕ್ಕೆ ಬರಲ್ಲ. ಪಾರ್ಟ್ನರ್ಶಿಪ್ ಅಂದರೆ ನಾರ್ಮಲಿ ಈಕ್ವಿಟಿ ಕೊಟ್ಟು, ಇವಾಗ ನಾವು ಹೇಗೆ ಶೇರ್ಸ್ ಎಲ್ಲ ಕೊಡ್ತೇವಲ್ಲ, ಸೊ ಆ ಥರ ಕಂಪ್ನಿ ಶೇರ್ಸ್ಗಳನ್ನ ಕೊಟ್ಟು ದುಡ್ಡು ತೊಗೊಳ್ಳೋದು ಈ ಕಂಪ್ನಿಯಲ್ಲಿ ಈ ರಿಜಿಸ್ಟ್ರೇಷನಲ್ಲೂ ಕೂಡ ಆಗಲ್ಲ. ಸೊ ಹಾಗಿದ್ದಾಗ ನೀವು ಆಟೋಮೆಟಿಕ್ಲಿ ಏನು ಮಾಡಬೇಕು, ಸರ್ ನನಗೆ ಈಕ್ವಿಟಿ ರೈಸ್ ಮಾಡೋದಿದೆ, ದೆನ್ ದಿಸ್ ಇಸ್ ನಾಟ್ ದ ರೈಟ್ ಬಿಸ್ನೆಸ್ ಮಾಡೆಲ್. ಸೊ ಈ ಥರದ ಕಂಪ್ನಿಯಲ್ಲಿ ನಾರ್ಮಲಿ ನೀವೇನಂದರೆ ಡೈರೆಕ್ಟರ್ಸ್ಗಳನ್ನ ಆ್ಯಡ್ ಮಾಡ್ಬೋದು. 2 ಮೇಲೆ ಮಿನಿಮಮ್ ಇದೆ. ಸೊ ಅಷ್ಟು ಮೇಲೆ ಆ್ಯಡ್ ಮಾಡಿಕೊಂಡು ಅವ್ರ ಕಡೆಯಿಂದನೇ ದುಡ್ಡು ತೊಗೊಂಡು ಅಲ್ಲಿಂದನೇ ಬಿಸ್ನೆಸ್ ಮಾಡ್ಬೋದು. ಮೇಲ್ಗಡೆ ಏನು ಲಿಮಿಟ್ ಇಲ್ಲ, 2 ಮಾತ್ರ ಮಿನಿಮಮ್ ಬೇಕೇ ಬೇಕು. ಅದಾದಮೇಲೆ ನಿಮಗೇನಾದರೂ ಬೆನಿಫಿಟ್ಸ್ಗಳು ಏನಿದೆ, ಇವಾಗ ಕಂಪ್ಲೈನ್ಸಸ್ ಎಲ್ಲ ತುಂಬ ಮಿನಿಮಲ್ ಇದೆ, ದಟ್ಸ್ ದ ಬೆನಿಫಿಟ್. ತುಂಬ ಖರ್ಚುಗಳಿಲ್ಲ, ತುಂಬ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡೋದು, ಫೈಲ್ ಮಾಡೋದು ತುಂಬ ಇಲ್ಲ. ಬಟ್ ನಿಮಗೆ ಆಲ್ಮೋಸ್ಟ್ ಫೆಸಿಲಿಟೀಸ್ ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದು ಕೊಡ್ತಾ ಇದ್ದಾರೆ. ದಟ್ ಈಸ್ ದ ಬೆನಿಫಿಟ್ ಹಿಯರ್. ಒಂದು ಲೀಗಲ್ ಎಂಟಿಟಿ, ಬಟ್ ಏನು ಕಂಪ್ಲೈನ್ಸಸ್ ಆಲ್ಮೋಸ್ಟ್ ಪ್ರೈವೇಟ್ ಲಿಮಿಟೆಡು ಮತ್ತು ಪ್ರೊಪ್ರೈಟ್ರಿಯಲ್ಲಿ ಪಾರ್ಟ್ನರ್ಶಿಪ್ ಮತ್ತು ಪ್ರೊಪ್ರೈಟ್ರಿಯಲ್ಲಿ ಏನಿದೆಯೋ ಆಲ್ಮೋಸ್ಟ್ ಅದರ ಹತ್ರನೇ ನಿಮ್ಮ ಕಂಪ್ಲೈನ್ಸಸ್ ಇರುತ್ತೆ. 1-2 ಹೆಚ್ಚಿಗೆ ಆಗುತ್ತೆ, ಬಟ್ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಖರ್ಚುಗಳು ಬರಲ್ಲ. ಇದು ಯಾರಿಗೆ ಸೂಟ್ ಆಗಲ್ಲ? ಸರ್ ನನ್ನ ಇಂಟೆನ್ಷನ್ನೇ ಹೊರಗೆ ಆಚೆ ನಾನು ಕಂಪ್ನಿ ಶೇರ್ ಮಾಡಿ ನಾನು ದುಡ್ಡು ತೊಗೋಬೇಕು, ಆಗಲ್ಲ, ಮಾಡೋಕ್ಕೆ ಆ ಥರ ನಿಮ್ಮ ತಲೆಯಲ್ಲಿದ್ದರೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಈಗ ಅದರ ಅಲ್ಲದೆ ನೀವು ಯಾರಿಗಾದರೂ ಪಬ್ಲಿಕ್ಕಿಗೆ ಅಟ್ಯಾಚ್ ಮಾಡೋದು ಅಥವಾ ವೆಂಚರ್ ಕ್ಯಾಪಿಟಲ್ದವ್ರಿಗೆ ಶೇರ್ ಕೊಡೋದು ಅದಾಗಲ್ಲ. ಇನ್ನೊಂದು ಬಂದು ಇದರಲ್ಲಿ ಏನಾಗುತ್ತೆ, ನಿಮಗೇನಾದರೂ ಸ್ವಲ್ಪ ಸಿಮಿಲರ್ ಸ್ಟ್ರಕ್ಚರ್ ಬೇಕು, ಪ್ರೊಪ್ರೈಟರ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಥರ ಸ್ವಲ್ಪ ಫೆಸಿಲಿಟಿಗಳು ಬೇಕು ಅಂದರೆ ಸೂಟ್ ಮಾಡ್ಕೋಬೋದು. ಬಟ್ ಆದರೆ ಕಾಂಪ್ಲಯನ್ಸಸ್ ಎಲ್ಲ ತುಂಬ ಕಡಿಮೆ ಆಗಬೇಕಂದ್ರೆ ತುಂಬ ಏನು ಕಡಿಮೆ ಆಗಲ್ಲ, ಇಟ್ಸ್ ಅ ಮಿಡ್ ವೇ. ಕೆಳಗಡೆ ಅಷ್ಟೇ ಫೆಸಿಲಿಟಿ ಇರುತ್ತೆ, ಬಟ್ ತುಂಬ ಪ್ರೈವೇಟ್ ಲಿಮಿಟೆಡ್ ಅಷ್ಟೇನು ತುಂಬ ಕಂಪ್ಲಯನ್ಸಸ್ ರೂಲ್ಸು ಬರಲ್ಲ. ಬಟ್ ಆದರೆ ಮೇಜರ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಅಡ್ವಾಂಟೇಜಸ್ ಏನಿದೆ? ಒಂದು ಲಿಮಿಟೆಡ್ ಲಯಬಿಲಿಟಿ, ನಿಮ್ಮ ಮನೆಯವ್ರಿಗಂತೂ ವಿಷಯ ಬರಲ್ಲ, ಕಂಪ್ನಿದೇನಿದೆ ಕಂಪ್ನಿ ಪ್ರಾಬ್ಲಮ್. ಸೊ ನೀವು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಏನೋ ಬಿಸ್ನೆಸ್ ಮಾಡಿದ್ದೀರಾ, ಏನೋ ಲಾಸಸ್ ಬಂದಿದೆ, ಕಂಪನಿಯಲ್ಲಿ ಎಷ್ಟು ದುಡ್ಡಿದೆ ಅದು ಹೋಗುತ್ತೆ. ಅದು ಬಿಟ್ಟು ನಿಮ್ಮ ಕೈಯಿಂದ ದುಡ್ಡು ಎತ್ತು ಹಾಕೋದು ಏನೋ ಅವಶ್ಯಕತೆಗಳು ಇಲ್ಲಿ ಬರಲ್ಲ.
ಆಮೇಲೆ ಲಿಮಿಟೆಡ್ ಲಯಬಿಲಿಟಿಯಲ್ಲಿ ನಾವು ಎಷ್ಟು ಒಪ್ಕೊಳ್ತೇವೆ ಅಷ್ಟು ಪೆನಲ್ಟೀಸ್ ಮಾತ್ರ ನಾವು ಅಗ್ರಿ ಮಾಡ್ಕೊಳ್ತೇವೆ. ಪಾರ್ಟ್ನರ್ಸ್ಗಳ ನಡುವೆ ಆ ಶೇರ್ಗಳನ್ನ ಆ ಥರ ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ನೊಂದೇನೆಂದರೆ ಇದೊಂದು ಕಂಪ್ಲೀಟ್ಲಿ ಸಪ್ರೇಟ್ ಎಂಟಿಟಿ ಆಗುತ್ತೆ. ಇವಾಗ ಇಷ್ಟೊತ್ತವರೆಗೂ ನಾನೇನು ಹೇಳ್ತಾ ಇದ್ದೆ, ನೀವು ಕಂಪ್ನಿ ಒಂದೇನೆ, ಕಂಪ್ನಿ ಅಂದರೆ ನೀವು ಅಂದರೆ ಕಂಪ್ನಿ, ರೈಟ್? ಪ್ರೊಪ್ರೈಟರ್ಶಿಪ್ಪಲ್ಲಾಯಿತು, ಪಾರ್ಟ್ನರ್ಶಿಪ್ಪಲ್ಲಾಯಿತು, ಅದೇ ಥರ ಆಯಿತು. ಈ ಲಿಮಿಟೆಡ್ ಲಯಬಿಲಿಟೀಸಲ್ಲಿ ಇದೊಂದು ಸಪ್ರೇಟ್ ಕಂಪ್ನಿ ಆಗುತ್ತೆ. ನೀವಂದರೆ ಕಂಪ್ನಿ ಅಂದರೆ ನೀವು ಆಗಲ್ಲ, ರೈಟ್? ಸೊ ಹಾಗಿದ್ದಾಗ ಕಂಪ್ನಿ ಸಪ್ರೇಟ್ ಆಗಿರುತ್ತೆ. ಕಂಪ್ನಿ ಓನರ್ಗಳಂದರೆ ನೀವು, ಬಟ್ ಆದರೆ ಕಂಪ್ನಿ ಅಂದರೆ ನೀವಲ್ಲ, ಕಂಪ್ನಿ ಸಪ್ರೇಟ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಯಾವುದೇ ಥರದ ಲೀಗಲ್ ಆಗಿರ್ಬೋದು, ಕಂಪ್ಲೈನ್ಸಸ್ ಆಗಿರ್ಬೋದು, ಬೇರೆ ಬೇರೆ ಇಶ್ಯೂಸ್ ಆಗಿರ್ಬೋದು, ಸೊ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ಗಳು ಅಟ್ಯಾಚ್ ಆಗಲ್ಲ. ಸೊ ಅದಲ್ಲದೆ ಫ್ಲೆಕ್ಸಿಬಲ್ ಮ್ಯಾನೇಜ್ಮೆಂಟ್ಸ್ ಇದೆ. ನೀವು ಯಾರಾದರೂ ಆ್ಯಡ್ ಮಾಡ್ಬೋದು, ನೀವು ಯಾರಾದರೂ ತೆಗೆದು ಹಾಕ್ಬೋದು, ಇದು ರೆಗ್ಯುಲರ್ ನಡೀತಾ ಇರುತ್ತೆ. ಬಟ್ ಯಾವುದೇ ಟೈಮಲ್ಲೂ ಕೂಡ ಇಬ್ಬರು ಮ್ಯಾಂಡೇಟ್ರಿ ಆಗಿ ಡೈರೆಕ್ಟರ್ಗಳು ಇರಲೇಬೇಕು. ಓಕೆ, ಸೊ ತುಂಬ ಕಾಸ್ಟ್ ಎಫೆಕ್ಟಿವ್ ವೈಸು, ತುಂಬ ಖರ್ಚು ಕಡಿಮೆ ಇರುತ್ತೆ. ಪ್ರೈವೇಟ್ ಲಿಮಿಟೆಡ್ ಅಷ್ಟು ಇದರಲ್ಲಿ ಖರ್ಚು ಬರಲ್ಲ. ಇದರಲ್ಲಿ ಇನ್ನೊಂದೇನೆಂದರೆ, ಕ್ಯಾಪಿಟಲ್ಲು ನಿಮಗೆ ಇಷ್ಟೇ ಆಗಬೇಕು, 10 ಲಕ್ಷ ಹಾಕಬೇಕು, 15 ಲಕ್ಷ ಹಾಕಬೇಕು ಅನ್ನೋದೇನಿಲ್ಲ. ನೀವು ಮಿನಿಮಮ್ ಕ್ಯಾಪಿಟಲ್ 1 ಲಕ್ಷ ಅಥವಾ 2 ಲಕ್ಷನೂ ತೋರಿಸ್ಬೋದು, ಅದರಲ್ಲೂ ತೊಂದರೆ ಇಲ್ಲ. ಅದಾದಮೇಲೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ, ಬಿಸ್ನೆಸ್ನ ದೊಡ್ಡ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಏನೂ ನಿಮಗೆ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟೇ ಪಾರ್ಟ್ನರ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಿದೆ, ಇದರಲ್ಲಿ ಫಸ್ಟ್ ಡಿಸ್ಅಡ್ವಾಂಟೇಜ್ ಬರೋದು, ಒಂದು, ನಿಮ್ಮ ಕಂಪ್ಲೈನ್ಸಸ್ಗಳು ಆಲ್ಮೋಸ್ಟ್ ಆ್ಯನ್ಯುವಲ್ ರಿಟರ್ನ್ಸು ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಯಾವ ಥರ ಆಪ್ರೇಟ್ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಅವ್ರ ಲೆವೆಲಿಗೆ ಹೋಗ್ತೀರ. ಅದಾದಮೇಲೆ ಏನಾಗುತ್ತೆ, ಆಬ್ವಿಯಸ್ಲಿ ಆಚೆಯಿಂದ ದುಡ್ಡು ತೊಗೋಬೇಕಂದ್ರೆ ಈಕ್ವಿಟಿ ಫಂಡಿಂಗ್ ಅಂತೂ ಆಗಲ್ಲ, ಅದನ್ನು ಮರೆತುಬಿಡಿ. ಇನ್ನೊಂದೇನಿದೆ, ಒಂದು ವೇಳೆ ನೀವೇನಾದರೂ ಕಂಪ್ಲೈನ್ಸಸ್ ಮರೆತುಬಿಟ್ರಿ, ಯಾವುದೋ ಒಂದು ಫೈಲ್ ಮಾಡಬೇಕಾಗಿತ್ತು, ಯಾವುದೋ ಒಂದು ಡಾಕ್ಯುಮೆಂಟ್ನ ಫೈಲ್ ಮಾಡೋದಿತ್ತು, ಅದನ್ನು ಫೈಲ್ ಮಾಡಿಸಿಲ್ಲ ಅಥವಾ ಮಾಡಿಲ್ಲ, ಅಥವಾ CAಗೆ ದುಡ್ಡು ಕೊಟ್ಟಿಲ್ಲ, ಅವ್ನು ಮಾಡಿಲ್ಲ, ಸೊ ಏನೋ ಒಂದು ಇರ್ಬೋದು. ಸೊ ಇದು ಯಾವುದೇ ವಿಷಯದಲ್ಲಿ ಏನಾಗುತ್ತೆ, ನಿಮಗೆ ಪೆನಲ್ಟೀಸ್ ಮಾತ್ರ ಸರಿಯಾಗಿ ಬರುತ್ತೆ. LLP ಸ್ಟಾರ್ಟ್ ಮಾಡಿದ್ರೆ ಪೆನಲ್ಟಿ, ಈವನ್ ನೀವು ಪ್ರೈವೇಟ್ ಲಿಮಿಟೆಡ್ ಇದು ಪ್ರೊಪ್ರೈಟರ್ಶಿಪ್ಪಲ್ಲೂ GST ರಿಟರ್ನ್ಸ್ ಅಥವಾ ಏನು ಫೈಲ್ ಮಾಡೋದಿದೆ, ಅದನ್ನು ನೀವು ಫೈಲ್ ಮಾಡಲಿಲ್ಲ ಅಂದ್ರೆ ಅಲ್ಲೂ ಪೆನಲ್ಟಿ ಬರುತ್ತೆ. ಬಟ್ ಏನಂತಂದರೆ ಇವನ್ನೆಲ್ಲನೂ ನೀವು ಸೆಟಲ್ ಮಾಡಿಕೊಂಡು ಕ್ಲೋಸ್ ಮಾಡಿ ಮುಗಿಸ್ಬೇಕಾಗತ್ತೆ, ಇಲ್ಲಾಂದರೆ ನಿಮ್ಮ ಬಿಸ್ನೆಸ್ ಸಫರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರ ಜೊತೆಗೆ ಕಂಟಿನ್ಯೂಸ್ ಇಶ್ಯೂಸ್ ಏನಂತಂದರೆ, ನಾರ್ಮಲಿ ಇಬ್ಬರು ಡೈರೆಕ್ಟರ್ಗಳಲ್ಲಿ ಯಾರೋ ಒಬ್ಬರು ಏನೋ ತೀರೋದ್ರು, ಇಮಿಡಿಯೇಟ್ಲಿ ನೀವು ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಲೇಬೇಕು, ಇಲ್ಲ ಅಂದರೆ ಆ ಕಂಪ್ನಿನ ನೀವು ಮುಚ್ಚಬೇಕಾಗತ್ತೆ. ಸೊ ಇಬ್ಬರು ಇರಲೇಬೇಕಾಗತ್ತೆ. ಸೊ ಚೇಂಜ್ ಆಗ್ತಾ ಇರ್ಬೋದು, ಯಾರೋ ಡೈರೆಕ್ಟರ್ ಬಿಟ್ಟು ಹೋಗಿದ್ದಾರೆ, ಇನ್ನೊಬ್ಬರು ಡೈರೆಕ್ಟರ್ ಅಪಾಯಿಂಟ್ ಮಾಡಿದ್ದಾರೆ, ರಿಸೈನ್ ಆಗುತ್ತೆ, ಜಾಯಿನ್ ಆಗ್ತಾರೆ, ದಟ್ಸ್ ಆಲ್ ಓಕೆ. ಬಟ್ ಎಲ್ಲ ಟೈಮಲ್ಲೂ ಕೂಡ ಇಬ್ಬರು ಡೈರೆಕ್ಟ್ ಇರೋದು ಮ್ಯಾಂಡೇಟ್ರಿ. ಸೊ ಇದಲ್ದೇ ಇದನ್ನು ನೀವು ಫುಲ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಥರ ರೆಪ್ಯುಟೇಷನ್ ಇದೆ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂದ್ಕೊಳ್ತಾರೆ ಅನ್ನೋದು ತಪ್ಪು. ಸೊ ಇದು ಒಂದು ಹೆಜ್ಜೆ ಕಡಿಮೆ ಇರುತ್ತೆ. ಇದು ಸ್ವಲ್ಪ ಪ್ರೊಪ್ರೈಟರ್ ಪಾರ್ಟ್ನರ್ಶಿಪ್ಗಿಂತ ಸ್ವಲ್ಪ ಮೇಲೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಿಂತ ಕೆಳಗೆ. ಸೊ ಹೀಗಿದ್ದಾಗ ನಾರ್ಮಲಿ ಈ ಥರದ ಕಂಪ್ನಿಗಳನ್ನ ರಿಜಿಸ್ಟರ್ ಮಾಡಿಸೋದು ಕಡಿಮೆ. ಸೊ ಅದು ಪರ್ಪಸ್ ಇರುತ್ತೆ, ಅವ್ರು ಏನು ಪರ್ಪಸಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಆ ವಿಷಯಗಳು ಬೇರೆ ಇರುತ್ತೆ. ಸೊ ಈ ಡಿಸ್ಅಡ್ವಾಂಟೇಜ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಲಿಜಿಬಿಲಿಟಿ ಏನು, ಮಿನಿಮಮ್ ಇಬ್ಬರು ಇರಬೇಕು, ನಾನು ಆಲ್ರೆಡಿ ಹೇಳಿದೆ. ಬಟ್ ಮೇಲ್ಗಡೆ ಏನೂ ಲಿಮಿಟ್ ಇಲ್ಲ, ನೀವು ಎಷ್ಟೇ ಡೈರೆಕ್ಟರ್ಸ್ ಬೇಕಾದರೂ ಮಾಡ್ಕೊಳ್ಬೋದು. ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಯಾರ್ಯಾರು ಇರ್ತಾರೆ, ಮಿನಿಮಮ್ 2 ಇರಬೇಕು. ನ್ಯಾಚುರಲ್ ಪಾರ್ಟ್ನರ್ಸ್ ಇಬ್ಬರು ಇರಲೇಬೇಕು, ಅದರಲ್ಲಿ ಒಬ್ಬರು ಇಂಡಿಯಾದಲ್ಲಿ ಇರಲೇಬೇಕು. ಒಂದು ವೇಳೆ ನೀವು ಯಾರೋ ಬ್ರದರ್ ಇದ್ದಾರೆ ಬಟ್ ಅವ್ರೇನೋ ಬೇರೆ ದೇಶದಲ್ಲಿ ಇರ್ತಾರೆ, ಅಟ್ಲೀಸ್ಟ್ ನೀವು ಆದರೂ ಇಲ್ಲಿ ಇರಲೇಬೇಕು, ಅಂದರೆ ನೀವು ಕಂಪ್ನಿನ ಶುರು ಮಾಡ್ಬೋದು. ಅದಲ್ಲದೆ ಅಗ್ರೀಡ್ ಕಾಂಟ್ರಿಬ್ಯೂಷನ್, ನಾನು ಇಷ್ಟು ದುಡ್ಡು ಹಾಕ್ತೇನೆ, ಅದನ್ನು ಮುಂಚೆನೇ ಅಗ್ರಿಮೆಂಟಲ್ಲಿ ಬರೀಬೇಕಾಗತ್ತೆ. ಸೊ ನಾರ್ಮಲಿ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಏನು ಮಾಡ್ತಾ ಇದ್ವಿ, ಸೊ ಸಮಥಿಂಗ್ ಸಿಮಿಲರ್ ಇಲ್ಲಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದರಲ್ಲಿ ಏನೂ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಇರಲ್ಲ, 1 ಲಕ್ಷ ಮಿನಿಮಮ್ ಸ್ಟಾರ್ಟಿಂಗ್ ಹಾಕಿ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ, ಎಲ್ಲ ಡೈರೆಕ್ಟರ್ಗಳದ್ದು ಪ್ಯಾನ್ ಕಾರ್ಡ್ ಮತ್ತು ID ಪ್ರೂಫ್, ಅಡ್ರೆಸ್ ಪ್ರೂಫ್, ರೆಸಿಡೆನ್ಷಿಯಲ್ ಪ್ರೂಫ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಇದೆಲ್ಲ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್. ಆಧಾರ್ ಕಾರ್ಡ್ಗಳು, ಎಲೆಕ್ಟ್ರಿಸಿಟಿ ಬಿಲ್ಗಳು, ಬ್ಯಾಂಕ್ ಸ್ಟೇಟ್ಮೆಂಟು, ಗ್ಯಾಸ್ ಬಿಲ್ಸ್ಗಳು, ಈ ಥರದ್ದು ಯಾವುದು 2 ಅಥವಾ 3 ತಿಂಗಳದ್ದು ಹಳೆಯದು ಇರಬಾರ್ದು. ಸೊ ಏನೇ ಇದ್ದರೂ ಕೂಡ ರೀಸೆಂಟ್ಲಿ ಏನಿದೆ ಈ ತಿಂಗಳದ್ದು ಅಥವಾ ಹಿಂದಿನ ತಿಂಗಳದ್ದಾದರೆ ನಡೆದು ಹೋಗುತ್ತೆ. ಕೆಲವೊಂದು 6 ತಿಂಗಳು ವರ್ಷದ ಹಿಂದೆ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡ್ಬಂದು ಅದನ್ನು ರಿಜಿಸ್ಟರ್ ಮಾಡೋಕ್ಕೆ ಹೋಗ್ತಾರೆ. ಸೊ ನಾರ್ಮಲಿ ಅದನ್ನು ಒಪ್ಕೊಳ್ಳಲ್ಲ. ಸೊ 1 ಅಥವಾ 2 ತಿಂಗಳಾದರೆ ನಡೆದು ಹೋಗುತ್ತೆ. ಸೊ ರೆಸಿಡೆನ್ಷಿಯಲ್ ಆಫೀಸ್ ಆದರೆ ನೀವು ಒಂದು ರೆಂಟ್ ಅಗ್ರಿಮೆಂಟು, ಒಂದು NOC ಸರ್ಟಿಫಿಕೇಟು ನಿಮ್ಮ ಓನರ್ ಕಡೆಯಿಂದ ತೊಗೊಂಡ್ಬಂದು ನೀವು CA ಕೊಡಬೇಕು, ಅವ್ರು ಅದನ್ನು ಫೈಲ್ ಮಾಡ್ತಾರೆ. ಕಮರ್ಷಿಯಲ್ ಇತ್ತು ಅಂದರೆ ರೆಂಟ್ ಅಗ್ರಿಮೆಂಟ್ ಇರುತ್ತೆ,
ಯುಟಿಲಿಟಿ ಅಗ್ರಿಮೆಂಟ್ಸ್ ಇರುತ್ತೆ ಅಥವಾ ರೆಂಟಲ್ ಅಗ್ರಿಮೆಂಟ್, ಶಾಪ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನು ಯಾವುದಾದ್ರು ಯೂಸ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದರಲ್ಲಿ ಕಂಪ್ಲೈನ್ಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? TSC ಸರ್ಟಿಫಿಕೇಟ್ ಇದು ಅಥವಾ ಡಿನ್, ಇವೆರಡೂ ಕೂಡ ನಿಮಗೆ ಪ್ರೊಪ್ರೇಟರಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾಗಿರಲಿಲ್ಲ. ಬಟ್ ಇಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ ನಿಮಗೆ ಏನಾದರೂ ಬೇಕಾದರೆ ಡಿಜಿಟಲ್ ಸರ್ಟಿಫಿಕೇಟ್ ಇಲ್ಲಿ ನಿಮಗೆ ಬೇಕೇ ಬೇಕು. ಅಟ್ಲೀಸ್ಟ್ ಒಬ್ಬ ಪಾರ್ಟ್ನರಿಗಾದರೂ ಬೇಕೇ ಬೇಕು. ಸೊ ಯಾವ ಪಾರ್ಟ್ನರ್ ಟೆಂಪ್ರರಿ ಪರ್ಪಸ್ಗಿದ್ದಾನೆ ಅಥವಾ ಬರೀ ಹೆಸರಿಗೆ ಅಂತ ಇದ್ದಾನೆ, ಅವನ ಹೆಸರಲ್ಲಿ DSC ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರು ಪರ್ಮನೆಂಟಾಗಿ ಮಾಡ್ತಾ ಇದ್ದಾರೆ, ಯಾರ್ದಿದ್ದು ಬಿಸ್ನೆಸ್ಸು, ಇವಾಗ ನನ್ನ ಬಿಸ್ನೆಸ್ ಇದೆ, ಸೊ ನಾನೇನಾದರೂ LLP ಮಾಡಿಸೋದಾದರೆ ಡಿನ್ ನನ್ನ ಹೆಸರಲ್ಲಿ ಇಟ್ಕೊಳ್ತಾನೆ. ನೀವು ಯಾವತ್ತೋ ಬಂದು ಹೋಗೋರಷ್ಟೇ, ಸುಮ್ಮನೆ ಏನೋ ಹೆಸರಿಗೆ ಹಾಕ್ಸಿದೆ ನಿಮ್ಮ ಹೆಸರನ್ನ, ನಿಮ್ಮ ಹೆಸರಿಗೆ ಯಾಕೆ ನಾನು DSC ಮಾಡ್ತೀನಿ? ಅದ್ರಲ್ಲಿ ಖರ್ಚು ಬರುತ್ತೆ ಸುಮ್ಮನೆ. ಸೊ ಹಾಗಿದ್ದಾಗ ನಾನು ನಾರ್ಮಲಿ ನಿಮ್ಮನ್ನು ಅವಾಯ್ಡ್ ಮಾಡಿ ನಾನು ಅದನ್ನು DSC ಹಾಕ್ಕೊಳ್ತೇನೆ. ಅದನ್ನು ನೆಕ್ಸ್ಟ್ ಇರೋದೇನು DIN, ಡೈರೆಕ್ಟರ್ ಐಡೆಂಟಿಫಿಕೇಷನ್ ನಂಬರ್. ಒಬ್ಬ ಡೈರೆಕ್ಟರ್, ಒಬ್ಬ ಪರ್ಸನ್ ಯಾವತ್ತು ಯಾವುದೇ ಕಂಪನಿಯಲ್ಲಿ ಡೈರೆಕ್ಟರ್ ಆಗ್ತಾನೆ ಅವನಿಗೆ ಒಂದು DIN ನಂಬರ್ ಸಿಗುತ್ತೆ. ಆ DIN ನಂಬರ್ ಲೈಫ್ ಟೈಮ್ ಕ್ಯಾರಿ ಆಗುತ್ತೆ ಅಂಟಿಲ್ ಹಿ ಈಸ್ ಪ್ರೆಸೆಂಟ್. ಅಥವಾ ಎಲ್ಲ ಕಂಪ್ನಿಯಲ್ಲಿ ರಿಸೈನ್ ಮಾಡಿದರೂ ಕೂಡ ಅವ್ನ DIN ನಂಬರ್ ಆ್ಯಕ್ಟಿವ್ ಇರುತ್ತೆ. DIN ನಂಬರ್ ಒಂದು ಸರಿ ಅಸೈನ್ ಆಯಿತು ಅಂದರೆ ನೀವು ಮತ್ತೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಆ DIN ನಂಬರ್ ಎಲ್ಲದಕ್ಕೂ ಲಿಂಕ್ ಆಗುತ್ತೆ. ಯಾವ್ಯಾವ ಕಂಪನಿಯಲ್ಲಿ ನೀವು ಪಾರ್ಟ್ನರ್ಶಿಪ್ ಇದ್ದೀರಾ ಅಥವಾ ಡೈರೆಕ್ಟರ್ ಇದ್ದೀರಾ ಅದು ಎಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ಸೊ ಇದರಲ್ಲಿ ಸ್ಟೆಪ್ಗಳೇನು? ಫಸ್ಟು ಒಂದು DSC ತೊಗೊಳ್ತೀರಾ, ಅದಾದಮೇಲೆ ಡಿನ್ನಿಗೆ ಅಪ್ಲೈ ಮಾಡ್ತೀರಾ. ಡಿನ್ ಸಿಕ್ಕ ತಕ್ಷಣ ನೀವು ಒಂದು ಕಂಪ್ನಿ ಫಾರ್ಮೇಷನ್ಗೆ ರಿಕ್ವೆಸ್ಟ್ ಕೊಡ್ತೀರಾ. ಇದರಲ್ಲಿ ನಿಮಗೆ ಮನಸ್ಸಿಗೆ ಬಂದಂಗೆ ಹೆಸರು ಇಡೋಂಗಿಲ್ಲ. ಇದರಲ್ಲಿ ಯಾವ ಥರ ಅಂತಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ನಾನು ನಿಮಗೆ ಮುಂಚೆ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೇನೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಹೇಗೆ ನೇಮ್ ಚೆಕ್ ಮಾಡಬೇಕಂತ. ಆ ಥರ ಚೆಕ್ ಮಾಡಿಕೊಂಡು ಆ ಹೆಸರುಗಳು ಅಲ್ಲಿ ಅವೈಲೇಬಲ್ ಇಲ್ಲ ಅಂದಾಗ ಮಾತ್ರ ನಿಮಗೆ ಆ ಹೆಸರುಗಳು ಸಿಗುತ್ತೆ. ಸೊ ಇದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದಲ್ಲದೆ ಇದರಲ್ಲಿ ಫೈಲಿಂಗ್ ಮಾಡ್ತಾರೆ. ನಿಮ್ಮ ಅಗ್ರಿಮೆಂಟ್ ಏನಿದೆ ಅದನ್ನು LLP ಅಗ್ರಿಮೆಂಟ್ನ ಫೈಲಿಂಗ್ ಆಗುತ್ತೆ. ಅದು ಇನ್ಕಾರ್ಪೊರೇಷನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ಗೂ ಆಗುತ್ತೆ, ಫ್ಲಿಪ್ಪಿಗೂ ಆಗುತ್ತೆ. ಸೊ ಎರಡೂ ಕಡೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಅಪ್ರೂವಲ್ಸ್ ಬಂದಮೇಲೆ ನಿಮಗೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಥವಾ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಮತ್ತು ROCಗಳು ಸಿಗುತ್ತೆ, ರಿಜಿಸ್ಟ್ರಿ ಆಫ್ ಕಂಪನೀಸ್. ಸೊ ಇದೆಲ್ಲ ಸಿಕ್ಕ ಮೇಲೆ ನೀವು ಪ್ಯಾನಿಗೆ ಮತ್ತು ಟ್ಯಾನಿಗೆ ಅಪ್ಲೈ ಮಾಡ್ಬೋದು. ಅದರಿಂದ ನಿಮ್ಮ ಕಂಪ್ನಿ ಐಡೆಂಟಿಫಿಕೇಷನ್ ಕಾರ್ಡ್ ಅಥವಾ ಅದರ ಇನ್ಕಮ್ ಟ್ಯಾಕ್ಸು ಅದರದ್ದು ಕಂಪ್ಲೈನ್ಸಸ್ ಏನಿದೆ ಅದು ಕಂಪ್ಲೀಟ್ಲಿ ಸಪ್ರೇಟಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಇದನ್ನೆಲ್ಲ ನಾರ್ಮಲಿ ನಿಮ್ಮ CAಗಳು ಮಾಡಿಕೊಡ್ತಾರೆ. ಸೊ ಇದರಲ್ಲಿ ನಾವು ಸರ್ ಕಂಪ್ಲೈನ್ಸಸ್ ಕಡಿಮೆ ಅಂದರೆ ಎಷ್ಟು ಕಡಿಮೆ ಇರುತ್ತೆ? ಸೊ ನೋಡೋಣ ಇಲ್ಲಿ. ಸೊ ಕಡಿಮೆ ಅಂದರೆ ಸೊ ಆ್ಯನ್ಯುವಲಿ ಒಂದು ಫೈಲಿಂಗ್ ಇದೆ, ಒಂದು ಫಾರ್ಮ್ 8 ಇರ್ಬೋದು ಅಥವಾ 11 ಇರ್ಬೋದು, ನಿಮ್ಮ CA ಅದನ್ನು ಹೆಲ್ಪ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಅಂತೂ ನೀವು ಆಲ್ರೆಡಿ ಕಟ್ತಾ ಇದ್ದೀರಾ. ಬಟ್ ಏನಂದರೆ ಪ್ರೊಪ್ರೇಟರಿಯಲ್ಲಿ ನಾವು ಏನಾದರೂ ಇನ್ಕಮ್ ತುಂಬ ಆಗಿಲ್ಲ ಅಥವಾ ಇನ್ಕಮ್ಮೇ ಇರಲಿಲ್ಲ ಅಂದರೆ ನಾವು ನಿಲ್ ಫೈಲ್ ಆದರೂ ಮಾಡ್ತಿದ್ವಿ, ಇಲ್ಲಾಂದರೆ ಫೈಲ್ ಮಾಡಿಲ್ಲ ಅಂದರೂ ನಡೀತಾ ಇತ್ತು. ಬಟ್ ಇಲ್ಲೇನಾಗುತ್ತೆ, ನೀವು ಏನೇ ₹1 ಬರದೇ ಇರಲಿ ಅಥವಾ ಬಂದಿರಲಿ ಅದನ್ನು ನೀವು ಫೈಲ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಮಿಸ್ ಮಾಡೋ ಆಗಿಲ್ಲ. ಇದಷ್ಟೇ ಅಲ್ಲದೆ GST ಫೈಲಿಂಗ್ ಮಂತ್ಲಿ ಇರ್ಬೋದು ಅಥವಾ ಕ್ವಾರ್ಟರ್ಲಿ ಇರ್ಬೋದು, ಯಾವುದೇ ಥರದ GST ಫೈಲಿಂಗ್ ನೀವು ಸ್ಲ್ಯಾಬಲ್ಲಿದ್ದರೂ ಕೂಡ ಇದು GST ಫೈಲಿಂಗ್ ನೀವು ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಇರೋದು ಆಡಿಟ್ ರಿಕ್ವೈರ್ಮೆಂಟ್. ಇದರಲ್ಲಿ 40 ಲಕ್ಷದ ಮೇಲೆ ನಿಮ್ಮದು ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದರೆ ಆಡಿಟ್ ರಿಪೋರ್ಟ್ ಮಾಡಿಸ್ಬೇಕು. ಇಲ್ಲ ಸರ್ ನಂದು 40 ಲಕ್ಷ ಏನು ಟರ್ನ್ ಓವರ್ ಆಗಿಲ್ಲ, ನಾನು ಆಡಿಟ್ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸರಿ. ಆದರೆ ಒಂದೇ ಸಾರಿ ಆರ್ಡರ್ಗೆ ನಿಮ್ಗೆ ಯಾರೋ ಒಬ್ಬರು 25ರಿಂದ 30 ಲಕ್ಷ ಕೊಟ್ಟರು ಅಂದರೆ ಆವಾಗಲೂ ಕೂಡ ನೀವು ಆಡಿಟ್ ರಿಪೋರ್ಟ್ ಮಾಡಿಸ್ಲೇಬೇಕು. ಸೊ ಇಟ್ಸ್ ಅ ಲೀಗಲ್ ಎಂಟಿಟಿ ಇರೋದ್ರಿಂದ ಗೌರ್ಮೆಂಟ್ ಅವ್ರದ್ದೇ ಆದ ಕಾಜಿಯಲ್ಲಿರ್ತಾರೆ ಅವರು. ಸೊ ಅದನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಹತ್ರ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ಈ ಆಡಿಟ್ ರಿಪೋರ್ಟ್ನ ನೀವು ಫೈಲ್ ಮಾಡಲೇಬೇಕು. ಇದು ನಿಮ್ಮ CAಗಳು ಮಾಡ್ತಾರೆ, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಅವರಿಗೆ ಬೇಕಾಗಿರೋ ಬ್ಯಾಂಕ್ ಡೀಟೇಲ್ಸು, ಸರ್ಟಿಫಿಕೇಷನ್ಸ್ ಏನೇನಿದೆ ಅದನ್ನು ಕೊಟ್ಟರೆ ಸಾಕು. ಎಟ್ ಲಾಸ್ಟ್ ಸರ್ ಇದನ್ನು ಮಾಡಿಸ್ಬೇಕಾ, ಇದು ನನಗೆ ಸೂಟ್ ಆಗುತ್ತಾ? ನೋಡಿ ಇವಾಗ ಆಲ್ರೆಡಿ ಬೆನಿಫಿಟ್ಸ್ ಏನಿದೆ ನಾನು ಆಲ್ರೆಡಿ ಹೇಳಿದ್ದೇನೆ, ಡಿಸ್ಅಡ್ವಾಂಟೇಜಸ್ಸು ಹೇಳಿದ್ದೇನೆ. ಸೊ ಇವಾಗ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನಿದೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಿದೆ, ನಮ್ಮ ಪರ್ಸ್ನಲ್ ಅಸೆಟ್ ಕೂಡ ಲಿಂಕ್ ಆಗಿರುತ್ತೆ, ರೈಟ್? ಅದು ಒಂದೇ ಇಲ್ಲಿ ಕಡಿಮೆ ಆಗೋದು. ಇದು ತುಂಬ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮರ್ಯಾದೆನೂ ಇದಕ್ಕಿಲ್ಲ. ಕಂಪ್ಲೈನ್ಸಸ್ಸು ಕಡಿಮೆ ಇಲ್ಲ, ಕಂಪ್ಲೈನ್ಸಸ್ಸು ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಇವಾಗ ನೋಡಿ ಒಂದು 5-6 ಸಾವಿರ ರೂಪಾಯಲ್ಲಿ ನನ್ನ ಪ್ರೊಪ್ರೈಟ್ರಿ ಮುಗಿತಾ ಇತ್ತು, ಒಂದು 10-12 ಸಾವಿರದಲ್ಲಿ ನನ್ನ ಪಾರ್ಟ್ನರ್ಶಿಪ್ ಮುಗಿತಾ ಇದೆ. ಈ ಲಯಬಿಲಿಟಿ ಬಂದು ಒಂದು 20-25 ಸಾವಿರ ಹೋಗುತ್ತೆ. ಸೊ ಇಷ್ಟು ಖರ್ಚು ಮಾಡೋ ಬದಲು ನೀವು 40 ಸಾವಿರ ಖರ್ಚು ಮಾಡ್ಕೊಂಡು ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಂಬಿಡಿ. ಸೊ ನಾರ್ಮಲಿ ನಾನು ಅಡ್ವೈಸ್ ಮಾಡೋದೇನು, ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ನೀವು ಪ್ಲ್ಯಾನ್ ಮಾಡ್ತಾ ಇದ್ದಾಗ ಒಂದು ನೀವು ಖರ್ಚು ಕಡಿಮೆ ಮಾಡಿಕೊಂಡು ಪ್ರೊಪ್ರೈಟರ್ಶಿಪ್ ಆದರೂ ಅಲ್ಲೂ ಇದ್ರಿ, ಇಲ್ಲ ಅಂದರೆ ಸೀದಾ ಹೋಗ್ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಆದರೂ ಮಾಡ್ಕೊಳ್ಳಿ. ಈ ನಡುವೆ ಇರೋ ಈ ಆಪ್ಷನ್ ಏನಿದೆಯಲ್ಲ
ದಿಸ್ ಇಸ್ ನಾಟ್ ರಿಯಲಿ, ನಾನೇನು ಅಡ್ವೈಸ್ ಯಾರಿಗೂ ಮಾಡಲ್ಲ. ಸೊ ಈ ಥರದ್ದೇನೋ ಅವಶ್ಯಕತೆಗಳು ಬರಲ್ಲ. ಸೊ ಎಲ್ ಎಲ್ ಪಿಗಳು ಯಾವ ಥರ ಅಂದರೆ, ಇದು ಎಚ್ ಆರ್ ಕನ್ಸಲ್ಟೇಷನ್ ಕಂಪ್ನಿಗಳು, ಇವು ಯಾವ ಚಿಕ್ಕ ಚಿಕ್ಕ ಕನ್ಸಲ್ಟೇಷನ್ ಕಂಪ್ನಿಗಳು, ಈ ಥರದವರು ನಾರ್ಮಲಿ ಎಲ್ ಎಲ್ ಪಿ ಮಾಡ್ಕೊಳ್ತಾರೆ. ಅವ್ರು ಇರೋವರೆಗೂ ಬಿಸ್ನೆಸ್ ನಡೆಸ್ತಾರೆ. ಅದಾದಮೇಲೆ ಯಾರಿಗಾದ್ರೂ ಕೊಟ್ಟು ಹೋಗ್ತಾರೆ ಅಥವಾ ಕಂಪ್ನಿನೇ ಮಾರಿಬಿಡ್ತಾರೆ. ಸೊ ವಿತ್ ದ ಟ್ಯಾಗ್ ಆ್ಯಂಡ್ ಆನ್ ಆಫ್ ಇಟ್ ಅವ್ರನ್ನ ಡೈರೆಕ್ಟರ್ ಮಾಡಿಕೊಂಡು ಇಬ್ಬರು ಡೈರೆಕ್ಟರ್ ಏನಿದ್ದಾರೆ ಅವ್ರು ಪೇಪರ್ ಹಾಕಿ ಅದನ್ನು ಕಂಪ್ನಿನ ಎಕ್ಸಿಟ್ ಮಾಡ್ತಾರೆ. ಈ ಥರದ್ದು ನಾರ್ಮಲಿ ಆಪ್ಷನ್ಗಳು ಇರುತ್ತೆ. ಸೊ ಆ್ಯಸ್ ಎ ಎಕ್ಸ್ಪೋರ್ಟರ್ ನಿಮಗೆ ಬೇಕಾ? ನಾರ್ಮಲಿ ನಾನು ಅಡ್ವೈಸ್ ಮಾಡಲ್ಲ, ಬಟ್ ಏನಾದರೂ ನಿಮ್ಮ ಸಿ ಎಗಳು ಏನಾದರೂ ಬೆನಿಫಿಟ್ ಇದೆ ಅದು ಇದು ಅಂತ ಹೇಳಿದರೆ ಥಿಂಕ್ ಆಫ್ ಇಟ್. ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಸೊ ಖರ್ಚು ಕಡಿಮೆ ಮಾಡಿಕೊಂಡು ಪ್ರೊಪ್ರೈಟರ್ಶಿಪ್ ಆದರೂ ಮಾಡಿ, ಇಲ್ಲ ಹೋಗಿ ಸೀದಾ ಪ್ರೈವೇಟ್ ಲಿಮಿಟೆಡ್ ಆದರೂ ಮಾಡಿ. ಎಲ್ ಎಲ್ ಪಿ ಮಾಡೋದು ಏನು ಅಂಥ ಒಳ್ಳೆ ಬೆನಿಫಿಟ್ ಆಪ್ಷನ್ ಅಂತ ನಾನೇನು ಅಂದ್ಕೊಳ್ಳಲ್ಲ. ಸೊ ಬೇರೆ ಏನಾದರೂ ಒಪಿನಿಯನ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದು ಜಸ್ಟ್ ನಿಮ್ಮ ನಾಲೆಜಿಗೆ ಇರಬೇಕು. ಇದೊಂದು ಕಂಪ್ನಿ ಇರುತ್ತೆ, ಈ ಥರ ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೇನೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.